ಹಾಯ್ ಫ್ರೆಂಡ್ಸ್, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ನಾನು ತುಂಬ ದಿನಗಳಾಗಿತ್ತು ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು, ಜೊತೆಗೆ ಗ್ರಾಸರೀಸ್ ಕಂಟೈನರ್ಸ್ನ ಕ್ಲೀನ್ ಮಾಡಿಕೊಂಡು. ಹಾಗಾಗಿ ಇವತ್ತು ಗ್ರಾಸರೀಸ್ ಕಂಟೈನರ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಕಳೆದ ಮಂತು ಗ್ರಾಸರೀಸ್ ಉಳ್ಕೊಂಡಿತ್ತು ಅಲ್ವಾ, ಆ ಗ್ರಾಸರೀಸ್ನೆಲ್ಲ ಪ್ಲೇಟ್ಗೆ ಹಾಕೊಂಡು ಗ್ರಾಸರೀಸ್ ಕಂಟೈನರ್ಸ್ನೆಲ್ಲ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ನೀರನ್ನು ಡ್ರೈ ಆಗೋದಕ್ಕೆ ಬಿಟ್ಟು, ನೀರು ಡ್ರೈ ಆದ ನಂತರ ನಾನಿಲ್ಲಿ ಒಂದು ಬಟ್ಟೆಯಿಂದ ಕಂಟೈನರ್ಸ್ನ ಕ್ಲೀನ್ ಮಾಡಿಕೊಂಡು ಆ ನಂತರ ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಳ್ಳುವಾಗ ಕಂಟೈನರ್ಗೆ ಫಸ್ಟಿಗೆ ಹೊಸದಾಗಿ ತಂದಿರೋಂಥ ಗ್ರಾಸರೀಸ್ನ ರೀಫಿಲ್ ಮಾಡಿಕೊಂಡು ಆನಂತರ ನಾನು ಲಾಸ್ಟ್ ಮಂತಲ್ಲಿ ಉಳ್ಕೊಂಡಿರೋಂಥ ಗ್ರಾಸರೀಸ್ನ ಮೇಲೆ ಹಾಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಲಾಸ್ಟ್ ಮಂತ್ ಗ್ರಾಸರಿನ ಬೇಗ ಯೂಸ್ ಮಾಡ್ಕೊಳ್ಬೋದು, ಜೊತೆಗೆ ಅದು ಹಾಳಾಗೋದಿಲ್ಲ ಕೂಡ. ಹಾಗಾಗಿ ಈ ರೀತಿ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಬೇಗ ಗ್ರಾಸರೀಸ್ ಹಾಳಾಗ್ತಿದೆ ಅಥವಾ ಹುಳ ಆಗ್ತಿದೆ ಅನ್ನೋದಾದ್ರೆ ಪ್ರತಿಯೊಂದು ಗ್ರಾಸರಿ ಕಂಟೈನರ್ಗೆ ಒಂದೊಂದು ಪಲಾವ್ ಎಲೆನ ಹಾಕೋದ್ರಿಂದ ಗ್ರಾಸರೀಸ್ ಬೇಗ ಹಾಳಾಗೋದಿಲ್ಲ. ಈ ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದರ ಪೂರ್ತಿ ವಿಡಿಯೋನ ನಾನು ನಾಳೆ ನನ್ನ ಯೂಟ್ಯೂಬ್ ಚಾನಲ್